ಶ್ರೀ ವಿಷ್ಣು ಕಂಠೆ ರುದ್ರಸಿಂಹರ್ಷಿತಃ ಮೂಲೆ ತತ್ರಸ್ಥಿತ ಬ್ರಹ್ಮ ಮಧ್ಯೆ ಮಾತೃಗಣಸ್ಪತಃ ಮೋಕ್ಷಾತ್. ಶ್ರೀ ಗಣೇಶನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅನಿಸಿದ್ದು ಆಕಸ್ಮಿಕ. ತಿಬ್ಬಾಸ್ ಗ್ರೂಪ್ ಅಸೋಸಿಯೇಷನ್ ಕಡೆಯಿಂದ ಇದು ಮೊದಲನೇ ಗಣೇಶೋತ್ಸವ. ಗೌರಿ ಗಣೇಶ ಹಬ್ಬ ಇನ್ನೊಂದು 2 ದಿನ ಇದೆ ಅನ್ನೋ ಹಾಗೆ ನಾಗೇಶ್ ಡಿ ಸಿ ಅವರು ನಂಜನಗೂಡಿಂದ ಬರ್ತಾ ಇರ್ತಾರೆ. ಆವಾಗ ಅವ್ರ ತಲೆನಲ್ಲಿ ಒಂದು ಥಾಟ್ ಬರುತ್ತೆ, ನಾವು ಯಾಕೆ ಈ ಸಲ ಗಣೇಶನ ಕೂರಿಸ್ಬಾರ್ದು ಅಂತ. ಯಾಕೆಂದರೆ ಮುಂಚೆ ಯಾವತ್ತೂ ಅವ್ರು ಮಾಡಿರಲ್ಲ. ಹಾಗಾಗಿ ಕೆಲವೊಬ್ರಿಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಲಲಿತಾದ್ರಿ ನಗರದಲ್ಲಿ, ಏನು ಮಾಡೋದು ಈ ಸಲ ಗಣೇಶನ ಕೂರಿಸೋಣ ಅಂತ. ಆಗ ಇನ್ನೊಂದು 2 ದಿನ ಟೈಮ್ ಇದೆ, ಇಷ್ಟು ಬೇಗ ಆಗುತ್ತಾ, ಮತ್ತು ಓಕೆ ಮಾಡಿ ಕೂರಿಸಿ ನಮಗೆಲ್ಲ ಸಹಾಯ ಮಾಡ್ತೀವಿ ಅಂತ ಎಲ್ಲ ತುಂಬ ಥರ ಮಾತಾಡಿದರು, ಎಲ್ಲ ಸಹಕಾರ ನೀಡಿದರು. ಎಲ್ಲ ಒಳ್ಳೆಯದಾಗಿ ಆಯಿತು. ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಪ್ರತಿಯೊಬ್ಬರು ಗೊತ್ತಿದ್ದವರು ಗೊತ್ತಿಲ್ಲದಿರೋರು ಎಲ್ಲರೂ ಬಂದರು, ಪರಸ್ಪರ ಪರಿಚಯ ಆಯಿತು. ಅವರು ಓನರಲ್ಲಿ ಅವರು ಓನರ್ ನಾವು ಒಂದು ಹೆಜ್ಜೆ ಇಟ್ಟರೆ ಭಗವಂತ ಮುಂದಕ್ಕೆ ಹೆಜ್ಜೆ ಇಡಿಸ್ತಾರೆ ಅನ್ನೋದು ನಿಜವಾಗ್ಲೂ ಈ ಒಂದು ಗಣೇಶನ ಪೂಜೆ ಮಾಡಿದಾಗ ನಮಗೆ ಅರ್ಥ ಆಯಿತು. ಪ್ರತಿಯೊಬ್ಬರು ಕೂಡ ಒಂದೊಂದು ದಿನ ಒಂದೊಂದು ನೈವೇದ್ಯ ಮಾಡ್ಕೊಂಬರ್ತಾಯಿದ್ರು. ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದರು. ಸಂಜೆ ಎಷ್ಟೇ ಲೇಟ್ ಆದರೂ ಕೂಡ, ಅಷ್ಟು ಚಳಿ ಇದ್ದರೂ ಕೂಡ ಕೂರ್ತಾಯಿದ್ರು. ಎಲ್ಲ ದೇವರ ಆಶೀರ್ವಾದ ಅಂತ ಅಷ್ಟೇ ಅನ್ಬೋದು. ನಾಗೇಶ್ ಅವ್ರಿಗೆ ಬಂದಂಥ ಒಂದು ಸಣ್ಣ ಆಲೋಚನೆ ಅಷ್ಟು ಜನನ ಒಟ್ಟಿಗೆ ಸೇರಿಸ್ತು, ಅಷ್ಟು ಜನನ ಪರಿಚಯ ಮಾಡಿಸ್ತು. ಒಂದು 4 ದಿನ 5 ದಿನಗಳು ಒಂದು ಮನರಂಜನಾ ಕಾರ್ಯಕ್ರಮಗಳು, ಆಟಗಳು ಆಡಿ ಎಲ್ಲರೂ ಚಿಕ್ಕ ಮಕ್ಕಳ ಥರ ಆದರು. ಅವರನ್ನು ನೋಡಿ ನಮಗೂ ಕೂಡ ಅಷ್ಟೇ ಖುಷಿ ಆಯಿತು. ನಾವು ಯಾವುದೇ ಪೂಜೆ ಮಾಡುವಾಗಲೂ ಮೊದಲನೇ ಪೂಜೆನ ನಾವು ಗಣೇಶನಿಗೆ ಸಲ್ಲಿಸೋದು. ಹಾಗೆ ನಮ್ಮ ಎಲ್ಲ ಕಾರ್ಯಗಳಿಗೂ ಕೂಡ ಎಲ್ಲ ವಿಘ್ನಗಳನ್ನ ವಿನಾಶ ಮಾಡೋವಂಥವ್ರು. ಗಣೇಶನ ಯಾರು ಬೇಕಾದ್ರೂ ಪೂಜಿಸ್ಬೋದು, ಪ್ರತಿಯೊಬ್ಬರು ಕೂಡ ಪೂಜಿಸ್ತಾರೆ. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ, ವಯಸ್ಸಿನ ಭೇದ ಇಲ್ಲ, ಲಿಂಗ ಭೇದ ಇಲ್ಲ, ಜಾತಿ ಧರ್ಮಗಳ ಭೇದ ಇಲ್ಲ. ಯಾರು ಬೇಕಾದರೂ ಆರಾಧಿಸ್ಬಹುದು. ಆ ಗಣೇಶನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ.